ಹಾಯ್, ಗುಡ್ ಮಾರ್ನಿಂಗ್ ಆಲ್. ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ನಿನ್ನೆ ನೈಟ್ ನಾನು ಕಂಟಿನ್ಯೂ ಮಾಡ್ಲಿಲ್ಲ. ಚಾಮುಂಡೇಶ್ವರಿ ಬೆಟ್ಟದಿಂದ ಬಂದ್ಬಿಟ್ಟು ನಾವು ನಾವು ಆಲ್ರೆಡಿ ಆಚೆ ಕೆಳಗಿಳ್ದಾಗ್ಲೇನೆ ಒಂದ್ 7:30 ಆಗಿತ್ತು ಅನ್ಸುತ್ತೆ. ಅದಾದ್ಮೇಲೆ ಮೈಸೂರ್ ಪ್ಯಾಲೇಸ್ ಲೈಟಿಂಗ್ಸ್ ನೋಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಬಿಡ್ತಿರ್ಲಿಲ್ಲ, ಜಸ್ಟ್ ಲೇಸರ್ ಶೋ ಇದೆ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಹೊರಗಡೆಯಿಂದಾನೆ ನಾವೆಲ್ಲ ನೋಡಿದ್ವಿ. ನಮ್ಮ ಮಾವನ್ ಮಗ ಅವ್ನ್ ಫಸ್ಟ್ ಟೈಮ್ ಬಂದಿರೋದು, ಸೊ ಅವನಿಗೆ ತೋರ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ದು. ನೋಡಿದ್ರೆ ಒಳಗ್ ಬಿಡ್ಲಿಲ್ಲ. ಆಮೇಲೆ ಸ್ವಲ್ಪ ಆಚೆಯಿಂದಾನೆ ಅವ್ನಿಗೆಲ್ಲ ತೋರಿಸ್ಬಿಟ್ಟು ಅಲ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ನಿನ್ನೆ ಅಲ್ಲಿ ಆಚೆಯಿಂದ ಲೈಟಿಂಗ್ ಅದು ವಿಡಿಯೋ ಫೋಟೋಸ್ ತಕ್ಕೊಳ್ಳೋದಿಕ್ಕೇನೆ ಫುಲ್ ಎಕ್ಸಿಟ್ ಅಲ್ಲಿ ಏನಿದೆಯಲ್ಲ, ಎಕ್ಸಿಟ್ ಎಂಟ್ರೆನ್ಸ್ ತರ ಫುಲ್ ಜನ ಅಲ್ಲೂ ತುಂಬ್ಕೊಂಡ್ಬಿಟ್ಟಿದ್ರು. ನಾವ್ ಅದಕ್ಕೆ ಕಾರಿಂದ ಇಳಿಲೇ ಇಲ್ಲ ನಾನು. ಆಮೇಲೆ ಇವ್ರು ಅಲ್ಲಿಂದಾನೆ ಕಾರಿಂದಾನೆ ನೋಡಿದ್ರು. ಅದಾದ್ಮೇಲೆ ನಾವು ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಇದು ಫನ್ ಸ್ಟೇ ಹೋಟೆಲ್ ಅಂತ, FERN ಫನ್ ಸ್ಟೇ ಹೋಟೆಲ್ ಅಂತ, ಇಲ್ಲಿ ಬಜೆಟ್ ಫ್ರೆಂಡ್ಲಿ ಇತ್ತು. ನಾವ್ ಇಲ್ಲಿ ನಾನು ಬುಕ್ ಮಾಡಿದೆ ಇದು ನೋಡ್ಬಿಟ್ಟು. ಓಕೆ, ಕಮ್ಮಿನೇ ಇದೆ. AC ರೂಮ್ಗೆ 1200 ಸಮಥಿಂಗ್ ಸಾಕು. ನಾವೇ ಇವಾಗ ಜಾಸ್ತಿ ಜನ ಒಂದ್ 5 ಮೆಂಬರ್ಸ್ ಬಂದಿದ್ವಲ್ಲ, ಸಾಕು ಅಂತ ಮಾಡಿದ್ವಿ. ಯಾಕಂದ್ರೆ ಲಾಸ್ಟ್ ಜನವರಿಲೆಲ್ಲ ಬಂದಾಗ ಹೋಮ್ ಸ್ಟೇ ಎಲ್ಲ ಮಾಡ್ಕೊಂಡಿದ್ವಿ, ಜಾಸ್ತಿ ಆಗಿತ್ತು. ಸೊ ಈ ಟೈಮ್ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರ್ಲಿ ಅಂದ್ಬಿಟ್ಟು, ಏನಕ್ಕಂದ್ರೆ ಮೊನ್ನೆ ತಾನೇ ನಾಮಕರಣ ಎಲ್ಲ ಮಾಡಿದೀವಿ, ಅದಕ್ಕೇನೆ ಸಾಕು ಅಂದ್ಬಿಟ್ಟು ಇಲ್ಲಿ 2 ರೂಮ್ 5 ಮೆಂಬರ್ಸ್ ಇಂದ ಅಂದ್ರೆ 2 ರೂಮ್ಸ್ ತಗೊಂಡಿದ್ವಿ. ಟೋಟಲ್ 3200 ಆಯ್ತು ರೂಮ್ಸ್ಗೆ ಅಷ್ಟೇ. ಅದಾದ್ಮೇಲೆ ಎಲ್ಲ ಆಯ್ತು, ನಾವ್ ಮಲ್ಕೊಂಡ್ವಿ. ನಾವು ಪಾಪು ಬೇರೆ ಬರ್ತಿತ್ತು, ಅವ್ನಿಗೆ ಸ್ನಾನ ಮಾಡ್ಸಿದ್ವಿ. ಆಮೇಲೆ ಅವ್ನ್ ಚೆನ್ನಾಗ್ ಮಲ್ಕೊಂಡ. ಹೇಳ್ಬೇಕಂದ್ರೆ ನಿನ್ನೆ ಇನ್ನೂ ಒಂಚೂರು ಕಾಟ ಕೊಟ್ಟಿಲ್ಲ, ಅಂದ್ರೆ ಅಳದಾಗ್ಲಿ ಅಳದಾಗ್ಲಿ ಮಾಡಿಲ್ಲ. ಅವ್ನ ತೋರ್ಸು. ಇವಾಗ್ಲೂ ಅಷ್ಟೇ, ಬೆಳಗ್ಗೆ ಇವಾಗ ಸ್ನಾನ ಮಾಡಿ ಎಲ್ಲ ಹೊರಟಿದೀವಿ. ನೋಡೋನೆಲ್ಲ ಕಣ್ಕಪ್ ತೀರ್ಕೊಂಡ್ಬಿಟ್ಟ ಚೇತಿ. ಅದೇ ಇವಾಗೆಲ್ಲ ಹೊರಟಿದೀವಿ. ಇವಾಗ ಸೋಮನಾಥ್ಪುರ್ ಹೋಗೋಣ ಅನ್ಕೊಂಡಿದ್ವಿ. ಏನಕ್ಕಂದ್ರೆ ಅಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ಆಮೇಲೆ ಸಿಕ್ಕ ಮೈಸೂರ್ ಪ್ಯಾಲೇಸ್ ಬರೋಣ ಅಂತ. ನೋಡೋಣ ಎಷ್ಟೆಷ್ಟು ಟೈಮ್ ಆಗುತ್ತೆ ಅಂತ ನೋಡ್ಕೊಂಡು ಇವತ್ತೇನೇನ್ ನೋಡ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ಸೊ ಬನ್ನಿ. ಇದು ನಾವು ಉಳ್ಕೊಂಡಿದ್ದು ಹೋಟೆಲ್ಲು. ಮಾತಾಡ್ಚೈತಿ, ಏನಾದ್ರು ಮಾತಾಡ್ತೀಯಾ? ಜೋರಾಗಿ ಮಾತಾಡಿ ಕೇಳಿಸ. ಫುಲ್ ದರ್ಶನ ಚೆನ್ನಾಗಾಯ್ತು. ಪಾಪಗೆ ಹಂಗೆ ಮುಡಿ ಕೊಟ್ಟಾದ್ಮೇಲೆ ನಾವು ಚಾಮುಂಡಿ ಹಿಲ್ಸ್ ಹೋದ್ವಿ. ಚಾಮುಂಡಿ ಹಿಲ್ಸ್ ಒಂದು 2 ಅವರ್ ಬಹಳ ವೇಟ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಸಿಸ್ಟಮ್ ಬೇರೆ ತರನೇ ಮಾಡಿದ್ರೆ, ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಸಿಸ್ಟಮ್ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಬಹಳಷ್ಟು ವೇಟ್ ಮಾಡಿ ಒಳಗೆ ಹೋದ್ವಿ. ಎಲ್ಲ ದರ್ಶನ ಆಯ್ತು. ದರ್ಶನ ಆದ್ಮೇಲೆ ಬಂದು ಈಗ ಇವತ್ತಿಂದ ಏನೇನಿದೆ ನೋಡ್ಕೋಬೇಕು. ನೋಡಿ ಎಷ್ಟು ಕಿರಿಕ್ ಮಾಡ್ದಾನೆ ಅಂತ ಪಾಪ. ಯಾಕಂದ್ರೆ ನಿನ್ನೆಯಿಂದ ಹೈಪರ್ ಆಕ್ಟಿವ್ ಆಗಿದ್ದಾನೆ, ಆಗ್ಬಿಟ್ಟಿದ್ದಾನೆ. ನನ್ ಕಿವಿ ಮೇಲೆ ಬಾರಿ ಅವ್ನಿಗೆ ಟಾರ್ಗೆಟ್. ಅದು ಏನಂತ ಗೊತ್ತಾಗ್ತಿಲ್ಲ, ಕಿವಿಲಿ ಏನ್ ಇಟ್ಟಿದ್ದಾನೆ ಏನಂತ ಗೊತ್ತಾಗ್ತಿಲ್ಲ ನಮ್ ಗುಂಡಣ್ಣ. ನಾವು ಉಳ್ಕೊಂಡಿದ್ದ ಹೋಟೆಲ್ಲು ಇದೇನು ತುಂಬ ದೊಡ್ಡದಿಲ್ಲ. ಓಕೆ, ಬಜೆಟ್ ಫ್ರೆಂಡ್ಲಿ. ಮತ್ತು ಜಾಸ್ತಿ ಜನ ಫ್ಯಾಮಿಲಿ ಬಂದಿದ್ದೀವಿ ಅಂದರೆ ಈ ಥರ ಮಾಡ್ಕೊಳ್ಳೋದು ಬೆಸ್ಟು. ಸುಮ್ಮನೆ ಇವಾಗ ಗಂಡ ಹೆಂಡ್ತಿ ಬಂದಾಗ ನಾವು ಬೇರೆ ಥರನೇ ಪ್ರಿಫರ್ ಮಾಡ್ತೀವಿ. ಇವಾಗ ಫ್ಯಾಮಿಲಿ ಜೊತೆ ಬಂದಾಗ ಬೇರೆ ಥರ ಪ್ರಿಫರ್ ಮಾಡಬೇಕಾಗತ್ತೆ. ಚೆನ್ನಾಗಿ ಆಗ್ತಿದೆ. ಇವತ್ತು ಆ್ಯಕ್ಚುಲಿ 7 o'clockಗೆಲ್ಲ ಬಿಡ್ಬೇಕು ಅಂದ್ಕೊಂಡ್ವಿ, ಆಗಲೇ ಇಲ್ಲ, ಲೇಟೇ ಆಯಿತು. ನೋಡಿ, ಅವ್ರಿಗೆ ರೂಮ್ ಕೀ ಇಲ್ಲೇ ತೆಗೆದ್ಬಿಟ್ಟು ಇಲ್ಲೇ ಇದ್ರ ಮೇಲೆ ಇಡು. 2 ಅಲ್ಲೇ ಇಟ್ಟಿದ್ದಾರೆ, ಅಲ್ಲೇ ಇಡು. ಚೆನ್ನಾಗಿದೆ ಅಂದರೆ ಹೋಟೆಲ್ ಏನೋ ಓಕೆ, ಬಟ್ ಈ ಥರ ಊಟ ಅದೆಲ್ಲ ಇಲ್ಲ ಅನ್ಕೋತೀನಿ. ನಾವು ಏನು ಆರ್ಡರ್ ಕೂಡ ಏನು ಮಾಡಿಲ್ಲ ಅಷ್ಟೇ. ನಮಸ್ತೆ ಎಲ್ರಿಗೂ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ, ಏನಕ್ಕಂದರೆ ನನಗೆ ಸ್ವಲ್ಪ ದಿನದಿಂದ ಹುಷಾರಿರಲಿಲ್ಲ, ಅದಕ್ಕೆ ನಾನು ವಿಡಿಯೋ ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ. ಇದು ಮೈಸೂರ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ನಾವು ಆ್ಯಕ್ಚುಲಿ ಹೋಟೆಲಿಂದ ಚೆಕ್ಔಟ್ ಆದಮೇಲೆ ನಾವು 8 o'clockಗೆಲ್ಲ ಐ ಥಿಂಕ್ ಚೆಕ್ಔಟ್ ಆದ್ವಿ ಅನಿಸುತ್ತೆ. 7:45 8 o'clock. ಅದಾಗಿದ ತಕ್ಷಣ ಇಲ್ಲಿ ಸೋಮನಾಥ್ಪುರ ಅಂತ ಇದೆ, ಮೈಸೂರಿಂದ 35 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಸೋಮನಾಥ್ಪುರಕ್ಕೆ ಬಂದ್ವಿ. ಏನಕ್ಕಂದರೆ ನಾನು ಯಾವತ್ತೂ ನೋಡಿರಲಿಲ್ಲ. ನಾನು ಜಸ್ಟ್ ಹಿಸ್ಟ್ರಿ ಲೈಕ್ ಕರ್ನಾಟಕ ಲಿಟ್ರೇಚರ್ ಓದಬೇಕಾದ್ರೆ ಇದ್ರ ಬಗ್ಗೆ ಓದಿದ್ದೆ. ಸೊ ನನಗೆ ಕ್ಯೂರಿಯಾಸಿಟಿ ಇತ್ತು ಅಲ್ಲಿ ಹೋಗಿ ನೋಡಬೇಕು ಅಂತ. ಹೇಗೂ ಈ ಟೈಮ್ ಬೇರೆ ಪ್ಲೇಸ್ಗೆ ಹೋಗ್ತಿಲ್ವಲ್ಲ ಅಂದ್ಬಿಟ್ಟು ಈ ಪ್ಲೇಸ್ನ ಕವರ್ ಮಾಡೋಣ ಅಂದ್ಬಿಟ್ಟು ನಾವು ಸೋಮನಾಥ್ಪುರಕ್ಕೆ ಬಂದ್ವಿ. ಇದು ಆ್ಯಕ್ಚುಲಿ ಹೊಯ್ಸಳ ಅವ್ರದ್ದು, ಏನು ಬೇಲೂರು ಹಳೆಬೀಡಲ್ಲಿ ಇದೆಯಲ್ಲ ಅವ್ರದ್ದೇನೆ, ಅಂದರೆ ಆ ಸಾಮ್ರಾಜ್ಯದವರು ಇಲ್ಲಿ ಸೋಮನಾಥ್ಪುರದಲ್ಲಿ ಬಂದು ಕಟ್ಟಿರೋದು.
ಅಂದರೆ ಬೇರೆ ರಾಜ್ಯ. ತುಂಬ ಚೆನ್ನಾಗಿದೆ. ಹಳೇಬೀಡಿಗಿಂತ ನನಗೆ ಬೇಲೂರು ತುಂಬ ಇಷ್ಟ ಆಗುತ್ತೆ. ಏನಕ್ಕಂದರೆ ಅಲ್ಲಿ ಏನು ಆರ್ಕಿಟೆಕ್ಚರ್ ಎಲ್ಲ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಅದೇ ಥರ ಸೇಮ್ ಇದು ಸೋಮನಾಥ್ಪುರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಹಳೇಬೀಡಲ್ಲಿ ನಮಗೆ ನೋಡಬೇಕಂದ್ರೆ ಅಷ್ಟೊಂದಿಲ್ಲ, ಲೈಕ್ ಕಂಪೇರ್ ಟು ಬೇಲೂರು. ಬಟ್ ಈ ಸೋಮನಾಥ್ಪುರದಲ್ಲಿ ಸೇಮ್ ಅದೇ ರೀತಿ, ಲೈಕ್ ಬೇಲೂರಲ್ಲಿ ಏನಿದೆಯೋ ಅದೇ ರೀತಿ ಇದೆ. ಬಟ್ ಬೇಲೂರಲ್ಲಿ ಚೆನ್ನಕೇಶವಂಗೆ ಪೂಜೆ ಆಗ್ತಾ ಇರುತ್ತೆ, ಇಲ್ಲಿ ಯಾವುದೇ ರೀತಿ ಪೂಜೆ ಏನೂ ಇಲ್ಲ. ಅದಕ್ಕೆ ಆದರೆ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ಗೆ ನೇಮಿಂಗ್ ಆಗಿದೆ. ಅದರಿಂದ ಇಲ್ಲಿ ಹೋಗ್ಬೇಕಾದ್ರೆ ಟಿಕೆಟ್ ಎಂಟ್ರಿ ಕೂಡ ಅಷ್ಟೇ. ಇವಾಗ ನೀವು ಯಾವುದೇ ಪ್ಲೇಸ್ಗೆ ಹೋದರೂ ಇವಾಗೆಲ್ಲನೂ ಸೆಂಟ್ರಲ್ದು ಏನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆಯಲ್ಲ ಅದಕ್ಕೆಲ್ಲ ನಾವು ಸ್ಕ್ಯಾನ್ ಮಾಡಿ ಅದರದ್ದೇ ಒಂದು ಪ್ರೊಸೀಜರ್ ಇದೆ. ಈವನ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲದನ್ನು ನಾವು ಅಲ್ಲಿ ಒಬ್ರದ್ದು ಅಟ್ಲೀಸ್ಟ್ ಒಬ್ರದ್ದು ನಾವು ಅಲ್ಲಿ ಆಧಾರದ್ದು ಪ್ಯಾನ್ದೆಲ್ಲ ನಂಬರ್ ಹಾಕಿ ಆಮೇಲೆ ಟಿಕೆಟ್ನ ಬುಕ್ ಮಾಡಿಕೊಂಡು ಒಳಗೆ ಹೋಗಬೇಕು. ಆ ಥರ ಇದೆ ಇದು ಪ್ರೊಸೀಜರು. ನನಗೆ ಚೆನ್ನಾಗಿ ಅನ್ನಿಸ್ತು, ಏನಕ್ಕಂದರೆ ಕಂಪ್ಲೀಟ್ಲಿ ಚೆನ್ನಾಗಿ ಇದು ಮಾಡ್ತಾರೆ. ಮತ್ತು ಇಲ್ಲಿ ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಗಿಲ್ಲ, ಜಸ್ಟ್ ಫೋಟೋಸ್ ತೊಗೋಬೋದು ಅಂತ ಹೇಳಿದರು. ಬಟ್ ಸ್ಟಿಲ್ ಆದರೂ ವೀಡಿಯೋ ಮಾಡ್ಕೊಳ್ತಿದ್ರು, ಹಂಗಾಗಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದರೂ ಅಲ್ಲಿ ನೋಡಿದ್ರೆ ಬೈತಾಯಿದ್ರು, ಮೇಡಮ್ ಮಾಡಬೇಡಿ ಮೇಡಮ್, ನಮಗೆ ಇವಾಗ ನೀವು ವೀಡಿಯೋ ಅಲ್ಲಿ ಇಲ್ಲಿ ಹಾಕ್ದಾಗ ನೋಡಿದ್ರೆ ನಮಗೆ ಬೈತಾರೆ ಅಂತ. ಬಟ್ ಏನು ಮಾಡೋದು, ಎಲ್ಲರೂ ಮಾಡ್ತಿದ್ರು ಅಂತ ನಾವು ಮಾಡ್ತೀವಿ, ಅದು ರಾಂಗು, ಮಾಡಬಾರ್ದು ಅಷ್ಟೇ. ಇಲ್ಲಿ ನಾವು ಚೆನ್ನಾಗಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ, ಏನಕ್ಕಂದರೆ ಅಷ್ಟು ಚೆನ್ನಾಗಿತ್ತು. ಮತ್ತು ಎಲ್ಲ ಡೀಟೇಲಿಂಗಾಗಿ ನೋಡಿದ್ವಿ. ಎಲ್ಲ ನೋಡಿದ್ಮೇಲೆ ಪಾಪಗೂ ಎಲ್ಲ ಅಲ್ಲಿ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಹಿಂಗೂ ನಾವು ಅಲ್ಲಿ ಒಂದು 9:30ವರೆಗೂ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ. ನಾವು ಅಲ್ಲಿ 9:45 1 hour ಇದ್ವಿ ಒಟ್ಟು ಅಲ್ಲಿ. ಹೇಗಿದೆ? ತುಂಬಾ ಚೆನ್ನಾಗಿದೆ ಸೋಮನಾಥೇಶ್ವರ ಟೆಂಪಲ್. ಎಲ್ರು ಯಾರು ಮಿಸ್ ಮಾಡಬೇಡಿ. ಬೇಲೂರು ಆರ್ಕಿಟೆಕ್ಚರ್ ತರನೇ ಇದೆ, ಬಟ್ ಬೇಲೂರಲ್ಲಿ ಏನಾಗಿದೆ, ಡ್ಯಾಮೇಜ್ ಜಾಸ್ತಿ ಆಗಿದೆ. ಇಲ್ಲಿ ಇನ್ನೂ ಡ್ಯಾಮೇಜ್ ಏನಾಗಿಲ್ಲ, ಶಿಲ್ಪಗಳೆಲ್ಲ ಚೆನ್ನಾಗಿದೆ. ಬಟ್ ಏನಂದ್ರೆ ಇಲ್ಲಿ ಕೆತ್ತನೆಗಳು ತುಂಬಾ ಚೆನ್ನಾಗಿ ಅನ್ನಿಸ್ತವೆ. ಅಲ್ಲಿಗೂ ಇಲ್ಲಿಗೂ ಏನು ಅಂತ ಡಿಫ್ರೆನ್ಸ್ ಏನಿಲ್ಲ, ಎಲ್ಲ ಆಲ್ಮೋಸ್ಟ್ ಚೆನ್ನಕೇಶ್ವರ ಟೆಂಪಲ್ ಅಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ. ಇಲ್ಲೇನಂದ್ರೆ ಗರ್ಭಗುಡಿಲಿರೋ ದೇವರು ಸಣ್ಣದಿದೆ, ಆ ಬೇಲೂರಲ್ಲಿ ಗರ್ಭಗುಡಿ ಇರೋದು ತುಂಬಾ ದೊಡ್ಡದಿದೆ. ಅದನ್ ಬಿಟ್ರೆ ಮತ್ತೆ ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಹೆಡ್ಸ್ ಆಫ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಬಿಕಾಸ್ ದೇ ಮೇಂಟೈನ್ಡ್ ಈಚ್ ಅಂಡ್ ಎವ್ರಿಥಿಂಗ್ ಇನ್ ಎ ಪ್ರಾಪರ್ ಅಂಡ್ ಆರ್ಗನೈಸ್ಡ್ ಮ್ಯಾನರ್. ಸೊ ಟಿಕೆಟ್ ಕೂಡ ಏನಾಗಿದೆ, ಆಟೋಮೇಟೆಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಸೊ ಲಾನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ, ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಇಟ್ಸ್ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ತುಂಬಾ ಚೆನ್ನಾಗಿದೆ. ನಾನು ಕಾಲೇಜ್ ಟೈಮ್ ಅಲ್ಲಿ ಬಂದಾಗ ನಾವು ಸೋಮನಾಥೇಶ್ವರ ಟೆಂಪಲ್ ಬಂದಿಲ್ಲ. ಇದು ತುಂಬಾ ಚೆನ್ನಾಗಿದೆ. ಇವಾಗ ಅಂದ್ರೆ ಬೇಲೂರ್ ತರಾನೇ ಇದೆ. ನಾನು ಅಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಮೇಡಮ್ ನೋಡಿದ್ರು, ಏನು ಮೇಡಮ್ ನಾನು ಇಷ್ಟು ಹೇಳಿದ್ರು ವಿಡಿಯೋ ಮಾಡ್ತೀರಾ ಅಂತ ಹೇಳಿದ್ರು. ಅದಕ್ಕೆ ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಏನು ಗೊತ್ತಾ, ಯಾರೇ ಮೈಸೂರಿಗೆ ಹೋದ್ರು ಆ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಏನಕ್ಕಂದರೆ ಅಲ್ಲಿ ಆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಅದು ಮೇಂಟೆನೆನ್ಸ್ ಮಾಡಿದಾರಲ್ಲ, ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ನಾವು. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ವೆಲ್ ಮೇಂಟೈನ್ಡು, ಯಾವುದೇ ಎಲ್ಲ ರೀತಿಯೂ ಲೈಕ್ ಎಂಟ್ರೆನ್ಸ್ನಿಂದ ನಾವು ಎಕ್ಸಿಟ್ ಆಗೋವರೆಗೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಒಂದು ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ನಾವು ಮಾರ್ನಿಂಗ್ ಹೋದರೆ ಕ್ರೌಡ್ ಕೂಡ ಇಲ್ಲ. ಬೇರೆ ಪ್ಲೇಸಸ್ಸಲ್ಲಾದರೆ ತುಂಬ ಕ್ರೌಡ್ ಇರುತ್ತೆ ಸ್ಯಾಟರ್ಡೆ ಸಂಡೇ, ಬಟ್ ಆ ಪ್ಲೇಸಲ್ಲಿ ಕ್ರೌಡ್ ಕೂಡ ಇಲ್ಲ ಅಷ್ಟೊಂದು. ಆಮೇಲೆ ಏನಂದರೆ ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿದೆ. ಯಾರೇ ಆಗಲಿ ಅಲ್ಲಿ ಇವನ್ ಲಾನ್ ಕೂಡ ಅಲ್ಲೆಲ್ಲ ಆಚೆ ಲಾನ್ ಇದೆ, ಅಲ್ಲೆಲ್ಲ ಇರೋದಕ್ಕೆಲ್ಲ ಕೂತ್ಕೊಳ್ಳೋದಕ್ಕೆಲ್ಲ ಬಿಡಲ್ಲ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಅಲ್ಲಿಂದ ಆದಮೇಲೆ ಇದು ಏನಪ್ಪ ಅಂದರೆ ಇದು ಸೋಮನಾಥ್ಪುರ ಬರೋದು ಟಿ ನರಸೀಪುರ ತಾಲೂಕು. ಅಲ್ಲಿಂದ ನಾವು ನೋಡಿದೆ ತಿರ್ಗಿ ವಾಪಸ್ ಮೈಸೂರಿಗೆ ಹೋಗೋಕ್ಕೆ ಅಂತ. ಆಮೇಲೆ ಇಲ್ಲೇ ತಲಕಾಡು ಹತ್ರ ಇದೆ. ಇವರು ನಮ್ಮಮ್ಮವರೆಲ್ಲ ನೋಡಿಲ್ಲ ತಲಕಾಡು, ಸೊ ಅಲ್ಲೂ ತೋರಿಸ್ಬಿಡೋಣ ಅಂತ ಟುವರ್ಡ್ಸ್ ತಲಕಾಡುಗೆ ಹೊರಟ್ವಿ ನಾವು ಸೋಮನಾಥ್ಪುರದಿಂದ. ಟಿ ನರಸೀಪುರ ಹೇಗೂ ನಾವು ಟಿ ನರಸೀಪುರದ ಮೇಲೆ ಹೋಗಬೇಕಿತ್ತು. ಸೊ ಟಿಫನ್ಗೆ ಅಂತ ಟಿ ನರಸೀಪುರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲಿಸಿದ್ವಿ. ಅಲ್ಲೊಬ್ರು ಹೇಳಿದ್ರು ಇಲ್ಲೇ ಪಕ್ಕದಲ್ಲಿ ಒಂದು ಫೇಮಸ್ ನರಸಿಂಹಸ್ವಾಮಿ ಟೆಂಪಲ್ ಇದೆ, ಹೋಗಿ ನೋಡಿ ಅಂತ. ಇದು ಅಲ್ಲೇ ಬಸ್ ಸ್ಟ್ಯಾಂಡಿಂದ ಆಪೋಸಿಟ್ ಇದೆ, ಒಂದು ಸ್ವಲ್ಪ ಮುಂದೆನೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿರೋರಿಗೆ, ಲೋಕಲ್ ಇರೋರಿಗೆ. ಇದು ಗುಂಜಾ ಲಕ್ಷ್ಮೀ ನರಸಿಂಹ ಅಂತ. ನಾನು ಇದ್ರ ಡೀಟೇಲ್ ಅಲ್ಲೇ ಆವಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಸ್ಲೋ ಮಾಡಿ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಬೋದು. ಏನಕ್ಕಂದರೆ ಇದು ನಾವು ಕಾಶಿಗೆ ಹೋಗಿ ಪುಣ್ಯ ಪಡಿಬೇಕು ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಒಂದು ಗುಳಗಂಜಿಯಷ್ಟು ಜಾಸ್ತಿ ಅಂತೆ ಈ ಪ್ಲೇಸಿಗೆ ಬಂದರೆ. ಇಲ್ಲಿ ಕೂಡ ಸಂಗಮ ಆಗುತ್ತಂತೆ ನದಿಗಳು. ತ್ರೀ ನದಿಗಳು ಯಾವುದೋ ಹೇಳಿದ್ರು, ನನಗೆ ಅಷ್ಟೊಂದು ನೆನಪಿಲ್ಲ. ಇವಾಗ ಹೇಳಬೇಕಂದ್ರೆ ಎಲ್ಲ ಚೆಕ್ ಮಾಡಿ ಹೇಳಬೇಕಾಗತ್ತೆ. ಬಟ್ ಯಾರೇ ಹೋದ್ರೂ ಟಿ ನರಸೀಪುರದಲ್ಲಿ ಅದಕ್ಕೆ ಅಂದರೆ ಈ ಸೋಮನಾಥ್ಪುರಕ್ಕೆ ಹೋದರೆ ಈ ನರಸಿಂಹಸ್ವಾಮಿ ಗುಂಜಲಕ್ಷ್ಮಿ ನರಸಿಂಹ ಇದೆಯಲ್ಲ, ಅದಕ್ಕೆ ಯಾರು ಮಿಸ್ ಮಾಡ್ಕೋಬೇಡಿ, ಹೋಗಿ ಬನ್ನಿ. ಇವನ್ ಅದ್ರದ್ದು ಏನು ಡೀಟೇಲಿಂಗ್ ಇದೆಯಲ್ಲ ಅದನ್ನ ಅಲ್ಲೇ ಹಾಕಿದ್ದೀನಿ, ಓದ್ಕೋಬೋದು ಇಂಟ್ರೆಸ್ಟ್ ಇದ್ದವರು. ಏನಕ್ಕಂದರೆ ಇದು ಒಬ್ಬ ಅಗಸನ್ನ ಕನಸಲ್ಲಿ ಬಂದು ಹೇಳ್ತಂತೆ ನನಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ. ಆಮೇಲೆ ಅವ್ರಿಗೆ ಏನು ದುಡ್ಡು ಕಾಸು ಇಲ್ಲದೆ ಇದ್ದಿದ್ದರಿಂದ
ಅದೇ ತಿರ್ಗಾ ಕನಸಲ್ಲಿ ಬಂದು ಹೇಳಿದ್ರಂತೆ ನರಸಿಂಹಸ್ವಾಮಿಯವರು, ಅದನ್ನ ನಿನ್ನ ಒಗೆಯೋ ಕಲ್ಲು ಕೆಳಗಡೆ ನಿಧಿ ಇದೆ, ಆ ನಿಧಿ ತೊಗೊಂಡು ನನಗೆ ದೇವಸ್ಥಾನ ಸ್ಥಾಪಿಸು ಅಂತ ಅದರಿಂದ ಸ್ಥಾಪಿಸಿದ್ದಾರೆ ಆ ನದಿ ಪಕ್ಕದಲ್ಲೇ. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ ಮತ್ತು ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಬೇರೆ ಕಡೆ ಹೋದರೆ ಸ್ವಲ್ಪ ತಾರತಮ್ಯ ಮಾಡ್ತಾರೆ, ಇಲ್ಲಿ ಯಾವುದೇ ಥರ ತಾರತಮ್ಯ ಇಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ಅದೇ ಹೇಳಿದ್ನಲ್ಲ ನಾನು, ಕಾಶಿಗಿಂತ ಇಲ್ಲಿ ಒಂದು ಗುಲ್ಗಂಜಿಯಷ್ಟು ಅದಕ್ಕಿಂತ ತುಂಬ ಶ್ರೇಷ್ಠ ಅಂತೆ. ಅದಕ್ಕೇ ಯಾರು ಕಾಶಿಗೆ ಹೋಗೋಕ್ಕಾಗಲ್ಲ ದಯವಿಟ್ಟು ಇಲ್ಲಿ ಹೋಗಿ ಬನ್ನಿ. ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗೂ ಇದೆ ಮತ್ತು ತುಂಬ ಒಂಥರ ಮನಸ್ಸಿಗೆ ಖುಷಿನೇ ಆಗುತ್ತೆ. ಏನಕ್ಕಂದರೆ ಆ ದೇವಸ್ಥಾನ ಕೂಡ ಹಳೆ ದೇವಸ್ಥಾನ, ಯಾವುದೇ ಥರ ಒಂಥರ ಫ್ಯಾನ್ಸಿ ಸ್ಟೈಲಲ್ಲೆಲ್ಲ ಇಲ್ಲ, ಅದರಿಂದ ನಮಗೆ ಖುಷಿ ಆಗುತ್ತೆ. ಇಲ್ಲಿ ಸಂಗಮ ಆಗೋದು ಕಾವೇರಿ, ಕಪಿಲ ಮತ್ತು ಇದು ಸ್ಫಟಿಕ ನದಿಗಳಂತೆ, ಅದಕ್ಕೆ ಸಂಗಮ ಆಗುತ್ತೆ ಮೂರೂ. ಆಮೇಲೆ ಇಲ್ಲಿ ಯಾಕೆ ಗುಂಜ ಲಕ್ಷ್ಮೀ ನರಸಿಂಹ ಅಂದರೆ ಲಕ್ಷ್ಮಿ ಅವ್ರ ತೊಡೆ ಮೇಲೆ ಕೂತಿದ್ದಾರೆ, ಮತ್ತು ಇನ್ನೊಂದರಲ್ಲಿ ಗುಳಗಂಜಿ ಇಟ್ಕೊಂಡಿದ್ದಾರೆ, ಇನ್ನೊಂದರಲ್ಲಿ ತಕ್ಕಡಿ ಇಟ್ಕೊಂಡಿದ್ದಾರೆ. ಅಂದರೆ ಗುಳಗಂಜಿಯಷ್ಟು ಕಾಶಿಗಿಂತ ಇದು ಶ್ರೇಷ್ಠ ಅನ್ನೋದನ್ನು ತೋರಿಸೋದಕ್ಕೆ. ಓಕೆ, ಇದು ಅಲ್ಲಿಂದ ಅದಾದಮೇಲೆ ಹೇಳ್ತೀನಿ. ಅಲ್ಲಿಂದ ಆದಮೇಲೆ ನಾವು ತಲಕಾಡಿಗೆ ಬಂದ್ವಿ. ಅಲ್ಲಿಂದ ಜಸ್ಟ್ ಒಂದು 24 ಕಿಲೋಮೀಟರ್ಸ್ ಇತ್ತು. ಅಲ್ಲಿಂದ ಬಂದುಬಿಟ್ಟು ಅದೇ ಇಲ್ಲಿ ಪಾತಾಳೇಶ್ವರ ಅದೆಲ್ಲ ಇದೆಯಲ್ಲ ಅಲ್ಲಿ ನೋಡಿದ್ವಿ. ಇಲ್ಲಿ ಏನೊಂದು ನನಗೆ ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿರೋ ಗಣೇಶ ಮದುವೆ ಆಗಿದ್ದಾರೆ, ಅವ್ರ ಪಕ್ಕ ಹೆಂಡತಿ ಇದ್ದಾರೆ. ಇದು ನಾವೆಲ್ಲೂ ನೋಡಿರಲಿಲ್ಲ. ನಾನು ನೋಡಿದ್ದೀನಿ ತಲಕಾಡು, ಬಟ್ ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ. ಇವಾಗ ಅಬ್ಸರ್ವ್ ಮಾಡಿ ನೋಡಿದೆ. ಮರಳಲ್ಲಿ ಹೋಗಕ್ಕೆ ಆಗ್ತಿಲ್ಲ, ಎಲ್ಲ ಎನರ್ಜಿ ಎಲ್ಲ ಹಾಕ್ಬೇಕು ಅನ್ನಿಸ್ತಿದೆ. ಸ್ಕೂಲ್ ಟೈಮು ಕಾಲೇಜ್ ಟೈಮಲ್ಲಿ ಬಂದಾಗ ಆರಾಮಾಗಿ ಹೋಗ್ತಿದ್ವಿ. ಅದೇ ಅವಾಗ ಫಸ್ಟ್ ಟೈಮ್ ನೋಡ್ತೀವಿ ಅನ್ನೋದೇನೋ ಒಂಥರ ಖುಷಿ. ಇವಾಗ ನಡೆಯಕ್ಕಾಗ್ತಿಲ್ಲ. ಎಲ್ಲ ಮರಳ ಇರೋದು ಇನ್ನೇನು. ಈ ತಲಕಾಡಲ್ಲಿ ಏನು ಸ್ಪೆಷಲ್ ಅಂದರೆ 5 ಲಿಂಗಗಳ ದೇವಸ್ಥಾನ ಇದೆ. ಅಂದರೆ ಯಾವ್ದ್ಯಾವ್ದಂದರೆ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ಮಲ್ಲಿಕಾರ್ಜುನ, ಅರ್ಕೇಶ್ವರ ಅಂತ. ಈ 3 ಮರಳಲ್ಲಿ ಹೂತೋಗಿದ್ವಂತೆ. ಆಮೇಲೆ ಎಲ್ಲದನ್ನು ಹೊರಗಡೆ ತೆಗ್ದಿದ್ದಾರೆ. ಇದೆಲ್ಲ ಕಾವೇರಿ ನದಿ ತೀರದಲ್ಲೇ ಇದೆ. ಇದ್ರ ಆಚೆ ಬಂದರೆ ನಮಗೆ ಇದು ಕಾವೇರಿ ನದಿದು ಸಿಗುತ್ತೆ. ನಾವು ಅಲ್ಲಿ ಕೂಡ ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಈ ಮರಳಲ್ಲಿ ನಡೆಯೋದಕ್ಕೆ ಎಲ್ರಿಗೂ ಕಷ್ಟ ಆಗ್ತಿತ್ತು. ಅದು ಬೇರೆ ಏನಂದರೆ ಇಡೀ ಮೈಸೂರಲ್ಲಿ ಎಲ್ಲೇ ಹೋದ್ರೂ ಒಂಚೂರು ಮಳೆ ಇರಲಿಲ್ಲ, ಅದಕ್ಕೆ ನಮಗೆ ಕಷ್ಟ ಅನ್ನಿಸ್ತಿತ್ತು. ನಮ್ಮ ಮನೆಗಿತ್ತು ನೋಡಿ ಅದೇ ಥರ. ನಮ್ಮ ಪಾಪುಗೆ ನಾಯಿಗಿಂತ ಬೆಕ್ಕಂದ್ರೆ ಇಷ್ಟ ಅನ್ಸುತ್ತೆ. ಅವ್ನು ನಾಯಿ ಬಂದರೆ ಏನು ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಏನಕ್ಕಂದರೆ ನಮ್ಮ ಮನೇಲಿ ಇದ್ದಾಗಲೂ ಅಷ್ಟೇ ನಾಯಿಗೆ ಅಷ್ಟೊಂದು ರಿಯಾಕ್ಟ್ ಮಾಡ್ತಿರಲಿಲ್ಲ. ಬೆಕ್ಕು ಅಂದರೆ ಭಾಳ ಇಷ್ಟ. ಅವ್ನು ಇಲ್ಲೇ ಬೆಕ್ಕಂಟ್ರೆ ಸಾಕು ಸಖತ್ತಾಗಿ ಮಾತಾಡಿಸ್ತಾನೆ. ಇವಾಗಂತೂ ಮಾತಾಡೋದನ್ನ ಇನ್ನೂ ಮಾತಾಡ್ತಿಲ್ಲ, ಆದರೆ ಅನ್ನೋದು ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬ್ಯಾಕ್ ಸೈಡ್ ವಾಟರ್ ಹತ್ರ ಬಂದ್ವಿ, ಅಂದರೆ ಈ ನದಿ ಹತ್ರ. ಇಲ್ಲಿ ನಮ್ಮ ಚೇತನ್ಗೆ ತೆಪ್ಪದಲ್ಲಿ ಹೋಗ್ಬೇಕಂತ ಆಸೆ ಇತ್ತು. ನಾನು ಹೋಗಿದ್ದೆ, ಬಟ್ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಆಮೇಲೆ ನಮ್ಮ ಮಾವನ ಮಕ್ಕ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಬಟ್ ಚೇತನ್ಗೆ ಇಂಟ್ರೆಸ್ಟ್ ಇತ್ತು. ಹೋಗೋಣ ಅಂತ ಹೇಳ್ತಿದ್ದ. ನಾವು ಸರಿ ಹೋಗೋಣ ಬಿಡು, ಎಷ್ಟು ತೊಗೊಂಡ್ರವರು, ಇಷ್ಟು ದೂರಕ್ಕೆ ಇಷ್ಟಿದೆ. ಆಮೇಲೆ ಅಲ್ಲಿ ತುಂಬ ದೂರ ಆದರೆ ಇಷ್ಟು ಅಂತ ಹೇಳಿದ್ರವರು, ಮರ್ತೋಗಿದ್ದೀನಿ ಎಷ್ಟೆಷ್ಟು ಅಂತ ಹೇಳಿದ್ರು ಅಂತ. ಆದರೆ ಎಷ್ಟು ಕ್ರೌಡ್ ಇತ್ತಂದರೆ ಅಲ್ಲಿ ದೇವಸ್ಥಾನ ಹತ್ರ ಯಾರು ಜನನೇ ಇರಲಿಲ್ಲ. ಬಟ್ ಇಲ್ಲಿ ನದಿ ಹತ್ರ ಅಂತೂ ಜನ ತುಂಬಿ ತೋರಿಸ್ತಾ ಇದ್ರು. ಅಷ್ಟು ಜನ ಏನಂದರೆ ಎಲ್ಲರೂ ಮೇ ಬಿ ಲೈಕ್ ಪಿಕ್ನಿಕ್ ಥರ ಬಂದಿದ್ರು ಅನಿಸುತ್ತೆ. ಎಸ್ಪೆಷಲಿ ಮಕ್ಕಳಿಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರೋ ಜಾಗ. ಏನಕ್ಕಂದರೆ ನೀರಲ್ಲೆಲ್ಲ ಚೆನ್ನಾಗಿ ಆಡ್ಬೋದು ಅಂತ. ಬಟ್ ಏನಂದರೆ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕೆಂದರೆ ರೀಸೆಂಟಾಗಿ ಕೆಲವರಲ್ಲಿ ತೀರ್ಕೊಂಡ್ಬಿಟ್ರಂತೆ. ಅದಕ್ಕೆ ಅದಾದಮೇಲೆ ಟಿ ನರಸೀಪುರ ಅಲ್ವಾ, ಹಂಗೆ ಬರ್ತಾ ನಮ್ಮ ದರ್ಶನ್ ಅವ್ರ ಮನೆ ಅಂದರೆ ದರ್ಶನ್ ಅವ್ರದ್ದು ಫಾರ್ಮ್ ಇದೆಯಲ್ಲ, ಅಲ್ಲೊಂದು ನಿಮಿಷ ನಿಲ್ಲಿಸಿದ್ವಿ. ನಮ್ಮ ಅವನ ಮಗ ಇರೋ ಒಂದು ಫೋಟೋ ತಗೋತೀನಿ ಅಂತ ಹೇಳ್ದ. ಅದಕ್ಕೆ ಅದೆಲ್ಲ ಮುಗಿಸ್ಕೊಂಡು ನಾವು ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಾಗ ಆಲ್ಮೋಸ್ಟ್ 3:30 ಆಯ್ತು ಅನಿಸುತ್ತೆ. ನಾವು ಮಧ್ಯಾಹ್ನ ಊಟ ಮಾಡಲಿಲ್ಲ. ಏನಕ್ಕಂದರೆ ಬೆಳಗ್ಗೆ ನಾವು ಊಟ ಮಾಡಿದ್ದೆ ಲೇಟು. ಎಲ್ಲಿ ಅದೇ ಟಿ ನರಸೀಪುರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಮಾಡಿದ್ವಿ ಅನ್ನಲ್ಲ, ಅಲ್ಲಿ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದು. ಇದು ಮೈಸೂರು ಪ್ಯಾಲೇಸ್ ಆದಮೇಲೆ ನಾವು ಊಟ ಮಾಡಿದ್ದು. ಮೈಸೂರು ಪ್ಯಾಲೇಸ್ ಹತ್ರ ಬಂದ್ವಿ. ಮೈಸೂರು ಪ್ಯಾಲೇಸ್ ಹತ್ರ ಅದೇ 4 o'clock ಬಂದ್ವಿ. ಅದಾದಮೇಲೆ ಏನಕ್ಕಂದರೆ 5:30ಗೆ ಲಾಸ್ಟ್ ಎಂಟ್ರಿ ಇರೋದು. ಫಸ್ಟ್ ಅದಕ್ಕೆ ಊಟ ಎಲ್ಲ ಬೇಡ, ನಾವು ಫಸ್ಟ್ ಮೈಸೂರು ಪ್ಯಾಲೇಸ್ ನೋಡ್ಕೊಂಬಿಡೋಣ. ಏನಕ್ಕಂದರೆ ಪಾಪ ನಮ್ಮ ಮಾವನ ಮಗ ನೋಡೋಕ್ಕಂತಲೇ ಬಂದಿರೋದು. ಮೈಸೂರು ಪ್ಯಾಲೇಸ್ ತೋರಿಸಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಬಿಟ್ಟು ಮೈಸೂರು ಪ್ಯಾಲೇಸ್ಗೆ ಹೋದ್ವಿ. ಆದರೆ ಈ ಮೈಸೂರು ಪ್ಯಾಲೇಸಲ್ಲಿ ಮುಂಚೆ ಥರ ಇಲ್ಲ. ನಾವು ಚಿಕ್ಕವರು ಇದ್ದಾಗ ತುಂಬ ಅಂದರೆ ಲೈಕ್ ಫಸ್ಟ್ ಸ್ಟೇರ್ಸು ಆ ಥರ ಎಲ್ಲ ಮೇಲೆಲ್ಲ ಬಿಡ್ತಾಯಿದ್ರು. ಇವಾಗೇನು ಎಲ್ಲ ಕಡೆ ಬಿಡ್ತಾನೆ ಇಲ್ಲ. ಎಲ್ಲ ಕಡೆನೂ ಒಂಥರ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋ ಥರ ಅಷ್ಟೇ ಅನಿಸುತ್ತೆ. ಅವಾಗೆಲ್ಲ ನಾವು
ಯಾವಾಗ ಅಂದರೆ 2008 ಆರ್ 2008 ಅನ್ಸುತ್ತೆ. ನಾನು 8th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ. ಅವಾಗ ಹೋಗಿದ್ವಿ. ಅವಾಗೆಲ್ಲ ಮೇಲ್ಗಡೆ ಎಲ್ಲ ಬಿಡ್ತಾಯಿದ್ರು, ಇವಾಗ ಎಲ್ಲೂ ಬಿಡ್ತಿಲ್ಲ. ಜಸ್ಟ್ ಸುಮ್ಮನೆ ಒಂದು ರೌಂಡ್ ಹೊರಗಡೆನೇ ಒಂದು ರೌಂಡ್ ಹಾಕೊಂಡು ಬರೋ ಥರ ಅನಿಸುತ್ತೆ ಅಷ್ಟೇ ಮೈಸೂರು ಪ್ಯಾಲೇಸ್. ಇವಾಗ ನನಗೆ ಅಷ್ಟೊಂದು ಥ್ರಿಲ್ಲೇ ಅನ್ನಿಸ್ಲಿಲ್ಲ ನೋಡೋದಕ್ಕೆ. ಓಕೆ ಅನ್ನಿಸ್ತು. ಇನ್ನು ಆಮೇಲೆ ಇನ್ನೂ ಫುಲ್ ಯಾಕೆ ಅನ್ಸಲ್ಲ ಅಂದರೆ ಇವಾಗ ನೋಡಿ ಸೋಮನಾಥ್ಪುರದಲ್ಲಿ ಒಂಥರ ಖುಷಿ ಅನ್ನಿಸ್ತು, ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಯಾಕಂದರೆ ಜನ ಇರಲಿಲ್ಲ ಅಷ್ಟೊಂದು, ನೋಡೋದಕ್ಕೂ ಪೀಸ್ಫುಲ್ ಅನ್ನಿಸ್ತಿತ್ತು. ಅಂದರೆ ಜನ ಇದ್ದರು, ಅಂದರೆ ಈ ಥರ ಕ್ರೌಡ್ ಥರ ಇರಲಿಲ್ಲ. ಈ ಮೈಸೂರು ಪ್ಯಾಲೇಸಲ್ಲಿ ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದರು. ಅದಕ್ಕೆ ಚೆನ್ನಾಗಿ ಅನಿಸ್ತಿರಲಿಲ್ಲ ಅನ್ನಿಸ್ತು ನನಗೆ. ಅದಕ್ಕೆ ಆಮೇಲೆ ನಾವು ಮೈಸೂರು ಪ್ಯಾಲೇಸಿಂದ ಆಚೆ ಬಂದಾಗ ಒಂದು 5:30 ಆಯಿತು. ಅಲ್ಲಿಂದ ನಾವು ವೇಣುಗೋಪಾಲ ಸ್ವಾಮಿ ಹತ್ರ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಅಲ್ಲಿ ವೇಣುಗೋಪಾಲ ಸ್ವಾಮಿ ಹತ್ರ ನಾವು ಕರೆಕ್ಟಾಗಿ ಅಲ್ಲಿ ಹೋದ್ವಿ. 6 o'clock ಆಗಿತ್ತು. 6:30 ಏನೋ ಆಯ್ತು ಅನಿಸುತ್ತೆ. 6:30 ಕ್ಲೋಸ್ ಆ್ಯಕ್ಚುಲಿ ಅದು ವೇಣುಗೋಪಾಲ ಸ್ವಾಮಿಯಲ್ಲಿ. ಹೋಗಿದ ತಕ್ಷಣ ಅವ್ರು 1 ಸೆಕೆಂಡು ಯಾರನ್ನೂ ಬಿಡ್ತಾನೆ ಇರಲಿಲ್ಲ. ಅಲ್ಲಿ ಫೋಟೋ ತಗೊಳ್ಳೋರ್ನೂ ಅವ್ರು ಬೈತಿದ್ರು. ಸರಿ ಅಂತ ಅಲ್ಲಿ ಸರಿ ಇನ್ನೇನು ಮಾಡೋಕ್ಕಾಗತ್ತೆ, ನೋಡಲಿಲ್ಲ. ಅದಾದಮೇಲೆ ಸರಿ ಬಿಡು ಇನ್ನೇನು ಮಾಡೋದು ಅಂದ್ಬಿಟ್ಟು ಹಂಗೆ ನಾವು ಬರಬೇಕಂದ್ರೆ ತುಮಕೂರಿಗೆ ಬರಬೇಕಂದ್ರೆ ಮೇಲ್ಕೋಟೆ ರೂಟು ಮೇಲ್ಕೋಟೆ ನಾಗಮಂಗಲ ಇದೇ ರೂಟಲ್ಲಿ ಬರಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಚೆಲುವನಾರಾಯಣ ಸ್ವಾಮಿಗೆ ಹೋದ್ವಿ. ಅಲ್ಲಿ ಟೈಮ್ ನೋಡಿದ್ವಿ ಇನ್ನೂ ಇತ್ತು, ಅದಕ್ಕೆ ಚೆಲುವನಾರಾಯಣ ಸ್ವಾಮಿಗೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಮ್ಗೆ ಪಾರ್ಸೆಲ್ ತಂದಿದ್ದಾನೆ ಇವನು, ಮಶ್ರೂಮ್ ಬಿರಿಯಾನಿ. ಸಾಕು ಅನ್ಕೊಂಡ್ವಿ ನಾನು, ಯಾಕೆಂದ್ರೆ ಅಲ್ಲಿ ಮೇಲ್ಕೋಟೆಲ್ ಬೇರೆ ಪುಳಿಯೋಗರೆ ತಿಂದೆ, ಚೆನ್ನಾಗಿತ್ತು. ಸಾಕು ಅಂತ ನಾನು ಇವತ್ತಿಗೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಕ್ಕಂದ್ರೆ ಆಗಲ್ಲ. ಮಶ್ರೂಮ್ ಬಿರಿಯಾನಿ ತಂದಿದ್ದಾನೆ, ಇಲ್ಲೇ ರೋಡ್ ಸೈಡ್ ಅಲ್ಲೇ ತಿಂತೀನಿ ಎಂದೆ ನಾನು. ಇಲ್ಲಿ ಸರಿ ಮಾಡ್ತಾ ಇದೀವಿ. ಹೋಟೆಲ್ಗೆ ಹೋಗೋದ್ ಬೇಡ, ಇಲ್ಲೇ ಮೊಬೈಲ್ ಕ್ಯಾಂಟೀನ್ ಅಲ್ಲೇ ತಗೊಂತೀನಿ ಅಂತ ಅಂದೆ. ಏನಕ್ಕಂದ್ರೆ ಹೋಟೆಲ್ ಬೇಜಾರಾಗತ್ತೆ, ಅದಕ್ಕೆ ಸದ್ಯಕ್ಕೆ ಇವಾಗ ಇಲ್ಲೇ ರೋಡ್ ಸೈಡ್ ಅಲ್ಲಿ ತಿಂತಾ ಇದೀವಿ. ಇವಾಗ ನಾಗಮಂಗ್ಲ ಇದೀವಿ, ಇವಾಗ ಹೊರಟಿದೀವಿ ಊಟ ಮಾಡಕ್ಕೆ ಅಂತ ನಿಲ್ಸಿದೀವಿ. ಏನಂದ್ರೆ ನಾವಿಲ್ಲಿ ಸರಿ ಮಾಡ್ತಾ ಇದೀವಿ. ಯಾರಾದ್ರೂ 2-3 ಜನ ಊಟಕ್ಕೆ ಹೋದ್ರೆ ಇಬ್ರು ಸರಿ ಮಾಡತ್ತಾರ. ಇಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಇಟ್ಕೊಂಡು ಸರಿ ಮಾಡ್ತಾ ಇದೀವಿ. ಏನಕ್ಕಂದ್ರೆ ಲೇಟ್ ಆಗ್ಬಿಟ್ಟಿದೆ. 8:30 ಆಗಿದೆ ಅನ್ಸುತ್ತೆ. 9 o'clock ಆಗಿದೆ. ಅದಕ್ಕೆ ಇವಾಗ ಇಲ್ಲಿ ಸರಿ ಮಾಡ್ಬಿಟ್ಟು ಪಾಪಕ್ ತಿನ್ಸೋಣ ಅಂತ ಕಾರಲ್ಲಿ ಕೂರ್ಸ್ಕೊಂಡ್ ತಿನ್ನಿಸ್ತೀವಿ. ಇಲ್ಲಿ ಸರಿ ಮಾಡ್ಕೊಂಡ್ಬಿಡ್ತೀವಿ. ಇವ್ರು ಹೋಗಿದಾರೆ, ನಮ್ಮ ಅಣ್ಣ ಮತ್ತೆ ನಮ್ಮ ಮಾವನ್ ಮಗ ಎಲ್ಲ.